ಒಮ್ಮೆ ಭೂಮಿಯ ಸಮುದ್ರದ ನೀರು ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಜನರು ಬೆಚ್ಚಿಬಿದ್ದರು. ಕೆಲವು ಕ್ಷಣಗಳ ಹಿಂದೆಯಷ್ಟೇ ಉಬ್ಬಿ ಹರಿದ ಸಮುದ್ರ ಈಗ ಬತ್ತಿದ ಕೆರೆಯಂತೆ ಆಗಿತ್ತು. ಕಪ್ಪು ಹೊಳಪಿನ ಕೆಳಭಾಗ ಹಡಗುಗಳ ಅವಶೇಷಗಳು, ಶತಮಾನಗಳ ಪುರಾತನ ನಗರಗಳು ಕಂಡುಬಂತು. ಮೀನು ಹಿಡಿಯಲೆಂದು ಮೀನುಗಾರನೊಬ್ಬ ಸಮುದ್ರದತ್ರ ಬಂದ ಕೂಡಲೇ ಅವರಿಗೆ ತುಂಬಾನೇ ಗಾಬರಿಯಾಯಿತು. ಇದ್ದಕ್ಕಿದ್ದ ಹಾಗೆ ನೀರು ಖಾಲಿಯಾಗಿದ್ದನ್ನು ನೋಡಿ ಆತಂಕವಾಯಿತು. ವೀರ್ ಎಂಬ ಹುಡುಗ ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗುತ್ತಿರುವಾಗ ಒಂದು ದೊಡ್ಡ ಬಾವಿಯೊಂದು ಸಮುದ್ರದಲ್ಲಿ ಕಂಡಿತು. ಅವನಿಗೆ ಆಶ್ಚರ್ಯವಾಯಿತು. ಅದರಲ್ಲಿ ಏನಿದೆ ಎಂದು ಹತ್ತಿರದಲ್ಲಿ ಹೋಗಿ ನೋಡಿದಾಗ ಒಂದು ದೀಪ ಉರಿಯುತ್ತಿತ್ತು. ಆ ದೀಪದ ಹತ್ತಿರ ಹೋದಾಗ ಒಂದು ದೊಡ್ಡ ಗರ್ಜನೆಯೊಂದು ಬಂದಿತು. ಭೂಮಿ ಆಳದಿಂದ ಅಗಾಧ ಶಕ್ತಿ ಹೊರಹೊಮ್ಮಿತು. ಪುರಾತನ ಕೋಟೆಗಳು, ಗೋಡೆಗಳು ಮೇಲಕ್ಕೆ ಏರಿದವು. ನಿಗೂಢವಶಾತ್ ಸಮುದ್ರ ನೀರು ಹಿಂತಿರುಗಿತು. ಕುತೂಹಲದಿಂದ ದೀಪವನ್ನು ಎತ್ತಿಕೊಳ್ಳಲು ದೀಪದ ಮೇಲೆ ಇರುವ ಧೂಳನ್ನು ಒರೆಸಲು ಮುಂದಾದ. ವಿಚಿತ್ರ ಶಕ್ತಿ ಆ ದೀಪದೊಳಗಿತ್ತು. ಅದೇ ಕ್ಷಣ ಭೂಮಿ ಕಂಪಿಸಿತು. ದೂರದಲ್ಲಿ ನೀರಿನ ಶಬ್ದ ತುಂಬ ಜೋರಾಗಿ ಕೇಳಿಸಿತು. ಆ ದೀಪದಲ್ಲಿ ಜ್ಯೋತಿ ಚಿಮುಕಿತು. ಒಂದು ದೀರ್ಘಕಾಲದ ಕಥೆಯನ್ನು ಹೇಳಿತು. ಸಾವಿರಾರು ವರ್ಷಗಳ ಹಿಂದೆ ಮಹಾಸಾಗರದ ಒಂದು ಮೂಲಭೂತ ಶಕ್ತಿ ಕಾಪಾಡಲು ಹಳೆಯ ಋಷಿಗಳು ಒಂದು ದೀಪದಲ್ಲಿ ಶಕ್ತಿಯನ್ನು ಬಂಧಿಸಿದ್ದರು. ಆ ಶಕ್ತಿಯೇ ಈಗ ವೀರನ ಕೈಯಲ್ಲಿತ್ತು. ಆ ದೀಪದ ಸಹಾಯದಿಂದ ವೀರ್ ನೀರನ್ನು ಹಿಂದಿರುಗಿಸಲು ಸಾಧ್ಯವಿತ್ತು. ಆದರೆ ಒಂದು ಅಪಾಯವಿತ್ತು. ನೀರನ್ನು ಹಿಂದಿರುಗಿಸಿದರೆ ಬಾವಿಯಲ್ಲಿ ಬಂಧಿತವಾಗಿದ್ದ ರಾಕ್ಷಸನು ಮುಕ್ತವಾಗುತ್ತಿದ್ದನು. ಅವನು ದೀಪವನ್ನು ಸಮುದ್ರದ ಬತ್ತಿದ ತಳದಲ್ಲಿ ಇರಿಸಿದ. ಆಗಲೇ ಒಂದು ಮಹಾಶಕ್ತಿ ಹೊರಹೊಮ್ಮಿತು. ಭೂಮಿ ಕಂಪಿಸಿದಂತೆ ಅನಿಸಿತು. ನೀರು ಹಿಂತಿರುಗತೊಡಗಿತು. ಸಮುದ್ರ ಮತ್ತೆ ಜೀವಂತವಾಯಿತು. ರಾಕ್ಷಸನು ಮುಕ್ತನಾದ. ಅವನು ಗಂಭೀರ ನಗೆಯೊಂದರೊಂದಿಗೆ ವೀರನನ್ನು ನೋಡಿದ. ಸಮುದ್ರದ ಯೋಧನಾಗುವ ಸಮಯ ವೀರನಿಗೆ ಬಂದಿತ್ತು. ಆತ ದೀಪವನ್ನು ತಿರುಗಿಸಿದ. ಆ ದೀಪದೊಳಗಿನ ಶಕ್ತಿಯಿಂದ ಆತ ಸಮುದ್ರದ ರಕ್ಷಕನಾಗಲು ಸಿದ್ಧನಾದ. ಪುರಾತನ ಋಷಿಗಳು ಅವನಿಗೆ ಶಕ್ತಿಯನ್ನು ನೀಡಿದರು. ರಾಕ್ಷಸನು ಮುಕ್ತನಾದ ಕೂಡಲೇ ಆಕಾಶದಲ್ಲಿ ಕರಿದ ಮೋಡಗಳು ಕವಿದವು. ಬಿರುಕು ಬಿಡುವಷ್ಟು ಭೂಮಿ ನಡುಗಿತು. ಸಮುದ್ರದಲ್ಲಿ ಅಪಾರ ಅಲೆಗಳು ಎದ್ದವು. ಜನರು ಓಡಿ ಹೋದರು. ಆದರೆ ವೀರ್ ಮಾತ್ರ ಎದೆಗುಂದದೆ ಅಲ್ಲೇ ನಿಂತಿದ್ದ. ಆಗಲೇ ರಾಕ್ಷಸ ತನ್ನ ಗಂಭೀರ ಶಬ್ದದಲ್ಲಿ, ನನ್ನನ್ನು ತಡೆಯಲು ನಿನಗೇನು ಶಕ್ತಿಯಿದೆ ಎಂದು ಗುಡುಗಿದ. ವೀರ್ ಮುಗುಳ್ನಗುತ್ತಾ, ನೀನು ಅಸ್ತಿತ್ವಕ್ಕೆ ಬಂದೊಡನೆಯೇ ನಿನ್ನ ಕೊನೆಯ ದಿನವು ಇಂದೇ ಆರಂಭವಾಯಿತು ಎಂದನು. ಯುದ್ಧ ಪ್ರಾರಂಭವಾಯಿತು. ರಾಕ್ಷಸ ತನ್ನ ಬೃಹತ್ ಕೈಯಿಂದ ಹಿಡಿಯಲು ಮುಂದಾದ. ಆಗ ವೀರ್ ದೀಪದ ಶಕ್ತಿಯನ್ನು ನೆನೆಸಿಕೊಂಡ. ಸಮುದ್ರದ ಅಲೆಗಳು ವೀರ್ಗೆ ಬಲ ತುಂಬಿದವು. ನೀರಿನ ಸುಧಾರಣಾ ಶಕ್ತಿ ವೀರನ್ನು ಶಕ್ತಿಶಾಲಿಯಾಗಿ ಮಾಡಿತ್ತು. ವೀರ್ ತನ್ನ ಕೈಯನ್ನು ಮೇಲಕ್ಕೆತ್ತಿದಾಗ ದೊಡ್ಡ ನೀರಿನ ಸುಳಿಯೊಂದು ರಾಕ್ಷಸನನ್ನು ಸುತ್ತಿಕೊಂಡಿತು. ರಾಕ್ಷಸನು ಜಟ್ಟನೆ ಹಿಂದಕ್ಕೆ ಸೇರುತ್ತಾ ಸಂಕೋಚಗೊಂಡು ಹೋಯಿತು. ಅಲ್ಲೇ ಬೃಹತ್ ಬಡಿತದಿಂದ ವೀರ್ ಆ ರಾಕ್ಷಸನನ್ನು ಮತ್ತೆ ಬಾವಿಯೊಳಗೆ ತಳ್ಳಿ ದೀಪವನ್ನು ಆ ಬಾವಿಯ ಮುಖಕ್ಕೆ ಇಟ್ಟನು. ರಾಕ್ಷಸ ಕಣ್ಮರೆಯಾಗುತ್ತಿದ್ದಂತೆ ಸಮುದ್ರ ಮತ್ತೆ ತನ್ನ ಶಾಂತಿಯುಳ್ಳ ಸ್ಥಿತಿಗೆ ಮರಳಿ ಬಂತು. ನೀರು ತುಂಬಿ ಹರಿಯಿತು. ಮೀನುಗಳು ಹರ್ಷದಿಂದ ತೇಲುತ್ತವೆ. ಹಡಗುಗಳು ಲಯಬದ್ಧವಾಗಿ ಮುನ್ನಡೆಯುತ್ತವೆ. ಜನರು ಗಾಂಭೀರ್ಯದಿಂದ ವೀರ್ ಕಡೆ ನೋಡಿದರು. ಅವರಿಬ್ಬರು ಪರಸ್ಪರ ಮುಗ್ಧ ನೋಟಗಳಲ್ಲಿ ನಿಂತರು. ಒಂದು ಕ್ಷಣ ಮೌನದ ನಂತರ ಜನರ ಹರ್ಷೋದ್ಗಾರ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ಕಥೆಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ.